ದೂರನ್ನ ಕೊಡ್ತೇವೆ ಅಂತ ಹೇಳಿದ್ರು. ಧರ್ಮದ ಆಧಾರದಲ್ಲಿ ಜನರನ್ನ ಎತ್ತಿ ಕಟ್ಟುವಂತ ಕೆಲಸ ಆಗ್ತದೆ. ಇವ್ರೇನ್ ಮಾಡ್ತಿದಾರೋ ಗೊತ್ತಿಲ್ಲಪ್ಪ ಇವಾಗ. ಬಿಕಾಸ್ ಅಲ್ಲಿ ಮಕ್ಕಳು ಮಾತನಾಡಿದ್ರು ಅನ್ನುವ ಕಾರಣಕ್ಕೋಸ್ಕರ ಶಾಸಕರು ಅವ್ರ ಪರವಾಗಿ ಮಾತಾಡಿದ್ರು. ಅಂದ್ರೆ ಹಿಂದೂಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಚ್ಛವಾಗಿ ಮಾತನಾಡಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಈಗ ಇವರು ಇನ್ನೊಂದು ಸಮುದಾಯದ ಶಿಕ್ಷಕಿಯ ಪರವಾಗಿ ನಿಂತ್ಕೊಂಡಿದ್ದಾರೆ. ಶಾಸಕತ್ವದಿಂದ ಅನರ್ಹ ಮಾಡುವಂತೆ ಕಾಂಗ್ರೆಸ್ನವರು ಒತ್ತಾಯ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸ್ಕೂಲಲ್ಲಿ ಹೋಗಿ ಧರ್ಮದ ರಾಜಕಾರಣವನ್ನ ಮಾಡಲಾಗ್ತಾ ಇದೆ. ಸ್ಥಳೀಯ ಶಾಸಕರು ಶಾಲೆಯ ಅಥಾರಿಟೀಸ್ಗಳ ಜೊತೆಯಲ್ಲಿ, ಅಧ್ಯಾಪಕರ ಜೊತೆಯಲ್ಲಿ, ಮುಖ್ಯೋಪಾಧ್ಯಾಯರ ಜೊತೆಯಲ್ಲಿ ಮತ್ತು ಆ ಮಕ್ಕಳ ಜೊತೆಯಲ್ಲಿ ನಡೆದುಕೊಂಡ ರೀತಿ ಬಹುಶಃ ಇಡೀ ಶಾಸಕ ಸದಸ್ಯತ್ವಕ್ಕೆ ನಾಚಿಕೆಗೆ ತರುವಂಥ ವಿಚಾರವನ್ನು ಮಾಡಿದ್ದಾರೆ. ಎಂದೂ ಕೂಡ ನಾವೆಲ್ಲರೂ ಶಾಸಕರಾಗಿದ್ದು ಇಂದೂ ಕೂಡ ಈ ರೀತಿಯಲ್ಲಿ ನಾವು ವರ್ತನೆಯನ್ನು ಮಾಡಿಲ್ಲ. ಮೊದಲನೇದಾಗಿ ಡಾಕ್ಟರ್ ಭರತರಾಮ್ ಶೆಟ್ಟಿಗೆ ಈ ಕ್ಷೇತ್ರದಲ್ಲಿ ಏನು ಕೆಲಸ, ಅವರು ಬರುವಂಥ ಅವಶ್ಯಕತೆ ಏನಿದೆ? ಅಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಪೊಲೀಸ್ ಆಯುಕ್ತರಿದ್ದಾರೆ, DDP ಎಲ್ಲರನ್ನು ಕರ್ಕೊಂಡು ಒಳಗೆ ಹೋಗಿ ಕೂತ್ಕೊಂಡು ಏನಾಗಿದೆ ಅಂತ ಎಲ್ಲರನ್ನು ಕೇಳಿ ತನ್ನ ಗೂಂಡ ಶಕ್ತಿಯನ್ನು ಪ್ರಯೋಗ ಮಾಡಿ ಟೀಚರ್ಸ್ಗಳನ್ನು ಮಾರ್ಗಕ್ಕೆ ಕರೆದು ಟೀಚರ್ಗಳನ್ನು ವಿದ್ಯಾರ್ಥಿಗಳ ಎದುರಿನಲ್ಲಿ ಮನಸ್ಸಿಗೆ ಬಂದಂತೆ ಬೈದು ಏನೆಲ್ಲ ಉಪಯೋಗ ಮಾಡಬಾರ್ದು ಅಂಥ ಶಬ್ದಗಳನ್ನು ಉಪಯೋಗ ಮಾಡಿ ಶಾಲೆಯ ಹೆಸರನ್ನು ಕೆಡಿಸಲಿಕ್ಕೆ ಮಾಡಿದಂಥ ಪ್ರಯತ್ನ ಮಾತ್ರವಲ್ಲ, ಜಾತಿಯ ಆಧಾರದಲ್ಲಿ ಬಹುಶಃ ಜಾತಿಯನ್ನು ಉಪಯೋಗ ಮಾಡಿ ನೀವು ಅದು ಮಾಡ್ತೀರಿ, ನೀವು ಇದು ಮಾಡ್ತೀರಿ ಅಂತ ಹೇಳಿ ವಿಚಾರಣೆ ನಡೆಸದೆ, ಅಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ವಿಚಾರಣೆಯನ್ನು ನಡೆಸದೆ ಟೀಚರನ್ನು ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಮತ್ತು ಡಿಸ್ಮಿಸ್ ಮಾಡಬೇಕು ಅಂತ ಹೇಳುವ ಒತ್ತಡವನ್ನು ಹಾಕಿದ್ದಾರೆ. ಎಷ್ಟು ಟೀಚರ್ಸ್ಗಳು ಮತ್ತು ಆ ಎಲ್ಲ ಪೇರೆಂಟ್ಸ್ಗಳು ಹೇಳಿದರು ಇನ್ಕ್ವೈರಿ ಮಾಡ್ತೇವೆ, ಲೆಟ್ ದ ಇನ್ಕ್ವೈರಿ ರಿಪೋರ್ಟ್ ಕಮ್. ಅಧಿಕಾರಿಗಳು ಸಂತ ಜೆರೋಸಾ ಶಾಲೆಯಲ್ಲಿ ಧರ್ಮ ಅವಹೇಳನದ ಆರೋಪ ಶಿಕ್ಷಕಿ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದವರ ವಿರುದ್ಧ ದೂರನ್ನ ಕೊಡಲಾಗಿದೆ. ಶಾಸಕ ವೇದವ್ಯಾಸ ಕಾಮತ್ ಸೇರಿದಂತೆ 5 ವಿರುದ್ಧ ಕೇಸನ್ನ ದಾಖಲು ಮಾಡಲಾಗಿದೆ. ಈ ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನ ಮಾಡ್ತಾ ಇದೆ. ಶಿಕ್ಷಕಿ ಹಾಗೆ ಹೇಳಿಲ್ಲ ಅಂತ ವರದಿ ಮಾಡ್ತಾರೆ. ಕಾಂಗ್ರೆಸ್ ವಿರುದ್ಧ ಶಾಸಕ ವೇದವ್ಯಾಸ್ ಕಾಮತ್ ಕಿಡಿಕಾರಿದ್ದಾರೆ. ಜೈ ಶ್ರೀರಾಮ್ ಯಾವುದೋ ರಾಜಕೀಯ ಘೋಷಣೆ ಅಲ್ಲ. ಜೈ ಶ್ರೀರಾಮ್ ಘೋಷಣೆ ಕೂಗಿರೋದ್ರಲ್ಲಿ ಏನ್ ತಪ್ಪಿದೆ? ಮಂಗಳೂರಿನಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಹೇಳಿಕೆಯನ್ನ ಕೊಟ್ಟರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬರು ಶಾಸಕರಾಗಿರುವಂತ ಭರತ್ ಶೆಟ್ಟಿ ಅವರು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಏನು ಹೇಳಿದ್ದಾರೆ ನೋಡೋಣ. ಶಾಲೆಯ ಮಕ್ಕಳು ಮತ್ತು ಹೆತ್ತವರು ಶಾಲಾ ಮುಖ್ಯೋಪಾಧ್ಯಾಯನಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಶಿಕ್ಷಣ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 100 ಜನರು ಅಲ್ಲಿ ನಿಂತು ಪ್ರತಿಭಟನೆ ಹೋರಾಟ ಆಗ್ತಿರುವಂಥ ಸಂದರ್ಭದಲ್ಲಿ ಒಂದು ಸ್ಥಳೀಯ ಶಾಸಕನಾಗಿ ಅವರು ಕರೆ ಮಾಡಿ ಪ್ರತಿಭಟನೆ ಆಗ್ತಾ ಇದೆ, ತಾವು ಬರಬೇಕು ಅಂತ ಹೇಳೋದನ್ನು ಹೇಳಿದಾಗ ಶಾಸಕನಾಗಿ ಪ್ರತಿಭಟನೆ ಮಾಡುವಂಥ ಹಕ್ಕು ಅಧಿಕಾರ ನನಗಿಲ್ವಾ? ಅಥವಾ ಶಾಸಕನಾಗಿ ನಾನು ಅಲ್ಲಿ ಹೋದದು ತಪ್ಪ? ಈ ರೀತಿಯ ಘಟನೆಗಳಲ್ಲಿ ರಾಮನಿಗೆ ಅವಹೇಳನೆ ಮಾಡೇ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ನಾಳೆ ರಿಪೋರ್ಟ್ ಕೊಡ್ತಾರೆ ಇವರು DDP ಮುಖಾಂತರ. ನಾಗ ಯಾರಿಗಾದರೂ ಕಚ್ಚಿದ್ರೆ ದೇವರು ಬಂದು ಕಚ್ಚಿದಾಗ ಆಗ್ತದಲ್ಲ, ಹಾಗಾದ್ರೆ ದೇವರು ಯಾರನ್ನಾದ್ರೂ ಕೊಲ್ಲೋದು ಸರಿಯೋ ಅಂತ ಹೇಳೋದ ಪ್ರಶ್ನೆ ಒಂದು ಟೀಚರ್ ಮಕ್ಕಳ ಹತ್ರ ಕೇಳ್ತಾರೆ ಅಂತೇಳಿ. ಆದರೆ ನಮ್ಮ ದೇವರಿಗೆ ಅವಹೇಳನೆ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಯಾರಿಗೂ ಯಾರ ದೇವರ ಮೇಲೆ ಇವರು FIR ರಿಜಿಸ್ಟರ್ ಮಾಡುವಾಗ ನನ್ನ ಹೆಸರನ್ನ ಹಾಕಿದ್ದಾರೆ. ಅವರು ಶಾಲೆಯಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾನು ಮತ್ತೆ ಶರಣ್ ಪೆಂಪೋಲಂ ಅವರ 2 ಹೆಸರನ್ನ ಎಕ್ಸ್ಟ್ರಾ ತರಿಸಿದ್ದಾರೆ. ನಾವು ಶಾಲೆಗೆ ಹೋಗ್ಲಿಲ್ಲ, ಗಲಾಟೆ ಬೇರೆ. ಅಂದ್ರೆ ಇವರು ಹಿಂದೂ ಪರ ಎತ್ತುವಂತ ಸದ್ದುಗಳೇನಿದೆ ಆ ಸದ್ದನ್ನ ಅಡಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನಾವು 3ನೇ, ನಾನು ಮೊದಲು ಹರೀಶ್ ಪೂಂಜರ ಮೇಲೆ ಕೇಸ್ ಹಾಕಿದ್ರು, ಈಗ ನನ್ನ ಮೇಲೆ ಮತ್ತು ವೇದವ್ಯಾಸ ಕಾಮತ್ರ ಮೇಲೆ FIR ಅನ್ನ ಹಾಕಿ ನಮ್ಮ ವಾಯ್ಸ್ ಅನ್ನ ಮುಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ FIR ಮಾಡ್ತಾರೆ. ಜೈ ಶ್ರೀರಾಮ್ ಅಂದ್ರೆ FIR, ರಾಮನ ಬಗ್ಗೆ ಅವಹೇಳನ ಮಾಡಿದ್ರೆ ನೀವು ಪ್ರಶಸ್ತಿ ಕೊಡ್ತೀರಿ. ಈ ರೀತಿಯ ವ್ಯವಸ್ಥೆ ಸರ್ಕಾರದಲ್ಲಿ ನಡೀತಾ ಇದೆ. 100%. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ಶೆಟ್ಟಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಕಿಶನ್, ಶಾಲೆಗಳಲ್ಲಿ ಮೋಸ್ಟ್ ಪ್ರಾಬಬ್ಲಿ ಆ ಭಾಗದಲ್ಲಿ ರಾಜಕಾರಣ, ಧರ್ಮದ ರಾಜಕಾರಣ ಅನ್ನುವಂಥದ್ದು ಮತ್ತಷ್ಟು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುವಂಥದ್ದು. ಒಂದು ಪಕ್ಷದವರು ಮಕ್ಕಳ ಪರವಾಗಿ, ಮತ್ತೊಂದು ಪಕ್ಷದವರು ಶಿಕ್ಷಕಿಯ ಪರವಾಗಿ ನಿಂತ್ಕೊಳ್ಳುವ ಮುಖಾಂತರ ಯಾವ ರೀತಿಯ ಉರಿಯುವಂತ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಈಗ ಅಲ್ಲಿ?
ಪೃಥ್ವಿ, ಮಂಗಳೂರಿನ ಸಂತ ಜೆರೆಜೋ ಶಾಲೆಯ ವಿವಾದ ಅದು ಇತ್ಯರ್ಥ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕೆಂದ್ರೆ ಪ್ರಾರಂಭಿಕ ಹಂತದಲ್ಲಿ ಆ ಶಾಲೆಯ ಶಿಕ್ಷಕಿಯರು ವರ್ಸಸ್ ಆ ಮಕ್ಕಳ ಹೆತ್ತವರ ನಡುವೆ ಒಂದು ರೀತಿಯಾಗಿ ವಾರ್ ನಡೀತಿತ್ತು. ಆದ್ರೆ ಇದೀಗ ಆ ವಾರ್ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಆರಂಭಗೊಂಡಿರುವಂತದ್ದು. ಇದಕ್ಕೆ ಪೂರ್ವ ಸೂಚನೆ ಎಂಬಂತೆ ಈಗಾಗಲೇ ಶಾಸಕ ವೇದವ್ಯಾಸ್ ಕಾಮತ್, ಶಾಸಕ ಭರತ್ ಶೆಟ್ಟಿ, ವಿಶ್ವ ಹಿಂದೂ ಪರಿಷತ್ನ ಪ್ರಮುಖ ಶರಣ್ ಪಂಪೇಲ್ ಸೇರಿದಂತೆ ಒಟ್ಟು 6 ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ. ನಿನ್ನೆ ರಾತ್ರಿ ಕಾಂಗ್ರೆಸ್ ನಿಯೋಗದೊಂದಿಗೆ ಹೋದಂತವರು ಅಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಈ ಮೂಲಕವಾಗಿ ಇದಕ್ಕೆ ಕೌಂಟರ್ ಆಗಿ ಇವತ್ತು ಶಾಸಕ ವೇದವ್ಯಾಸ್ ಕಾಮತ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಸ್ವಾತಂತ್ರ್ಯದ ಹರಣ ಅನ್ನೋದನ್ನ ಇಬ್ರು ನಾಯಕರು ಹೇಳಿರುವಂತದ್ದು. ಕಾಂಗ್ರೆಸ್ ಹಿಂದೂ ವಿರೋಧಿ ನೀತಿಯನ್ನ ಈಗಲೂ ಕೂಡ ಅನುಸರಿಸ್ತಾ ಇದೆ, ಇದು ಹಿಂದೂ ವಿರೋಧಿ ಸರ್ಕಾರ ಅನ್ನೋದನ್ನ ಕೂಡ ಹೇಳಿರುವಂತದ್ದು. ಮತ್ತೆ ಈ ಪ್ರಕರಣ ದಾಖಲಾದ ಬಗ್ಗೆ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ಉಗ್ರ ಹೋರಾಟವನ್ನ ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ಬಿಜೆಪಿ ಕೊಡ್ತಾ ಇರುವಂತದ್ದು. ಆ ಶಾಲೆಯಲ್ಲಿ ಇತ್ಯರ್ಥ ಆಗ್ಬೇಕಾದಂತಹ ವಿಚಾರ ಇದೀಗ ವಿವಾದದ ಮೂಲಕ ಮುನ್ನೆಲೆಗೆ ಬಂದಿದೆ. ಹಾಗಾಗಿ ಬೆಂಕಿಗೆ ತುಪ್ಪವನ್ನ ಸುರಿಯುವಂತ ಕೆಲಸವನ್ನ ಎರಡೂ ರಾಜಕೀಯ ನಾಯಕರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ರಾಜಕೀಯ ಲೆಕ್ಕಾಚಾರಗಳು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಮಕ್ಕಳ ಭವಿಷ್ಯ ಕೂಡ ಇನ್ನೊಂದು ಕಡೆ ಇರುವಂತದ್ದು. ಹಾಗಾಗಿ ಹೆತ್ತವರು ಈ ಬಗ್ಗೆ ಸೂಕ್ತವಾದ ಗಮನವನ್ನ ಹರಿಸಬೇಕನ್ನೋದು ನಾಗರಿಕ ಸಮಾಜ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಶಿಕ್ಷಕಿಯ ಪರವಾಗಿ ಕಾಂಗ್ರೆಸ್ ನಿಂತಿರುವಂತದ್ದು. ಈಗಾಗಲೇ ಶಿಕ್ಷಕಿ ಯಾವುದೇ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದ್ರೆ, ಶಿಕ್ಷಕಿಯನ್ನ ಅಮಾನತು ಮಾಡಬೇಕು ಮತ್ತು ಕಾನೂನಿನ ಮೂಲಕವಾಗಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕೆಂಬ ವಾದವನ್ನ ಬಿಜೆಪಿ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಸಿದ್ದರಾಮಯ್ಯ ಗ್ಯಾರಂಟಿ ಜೋಳಿಗೆಯಲ್ಲಿ ಇನ್ನೇನಿದೆ? ಅನುದಾನ ಸಮರದ ನಡುವೆ ಹೊಸ ಯೋಜನೆಗಳಿವೆಯಾ? ಗ್ಯಾರಂಟಿಗೆ ದುಡ್ಡೆಲ್ಲಿದೆ? ಅಭಿವೃದ್ಧಿಗೆ ಕಾಸು ಸಿಗುತ್ತಾ? ದಾಖಲೆ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಸಿಗೋದೇನು? ರಾಜ್ಯ ಆಯವ್ಯಯದ ಬಗ್ಗೆ ತಜ್ಞರ ನಿಖರ ವಿಶ್ಲೇಷಣೆ. ಸಿದ್ದು ಗ್ಯಾರಂಟಿ ಲೆಕ್ಕ ನಾನ್ ಸ್ಟಾಪ್ ನೇರ ಪ್ರಸಾರ ಶುಕ್ರವಾರ ಬೆಳಗ್ಗೆ 9 ಗಂಟೆಯಿಂದ. ವಿವಿಧ ಸಿದ್ದರಾಮಯ್ಯ ಗ್ಯಾರಂಟಿ ಜೋಳಿಗೆಯಲ್ಲಿ ಇನ್ನೇನಿದೆ? ಅನುದಾನ ಸಮರದ ನಡುವೆ ಹೊಸ ಯೋಜನೆಗಳಿವೆಯಾ? ಗ್ಯಾರಂಟಿಗೆ ದುಡ್ಡೆಲ್ಲಿದೆ? ಅಭಿವೃದ್ಧಿಗೆ ಕಾಸು ಸಿಗುತ್ತಾ? ದಾಖಲೆ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಸಿಗೋದೇನು? ರಾಜ್ಯ ಆಯವ್ಯಯದ ಬಗ್ಗೆ ತಜ್ಞರ ನಿಖರ ವಿಶ್ಲೇಷಣೆ.